ಹಂಪೆ ಮರೆತ ಇತಿಹಾಸದ ಮರುಜನ್ಮ ಸರಣಿ ದೃಶ್ಯವೈಭವ. ಇತಿಹಾಸದ ಕಾಲಗರ್ಭದಲ್ಲಿ ಮರೆಯದ ವೀರಗಾಥೆಗಳನ್ನು ಇಂದಿನ ಪೀಳಿಗೆಗೆ ಪರಿಚಯಿಸುವ ಒಂದು ಸಣ್ಣ ಪ್ರಯತ್ನ. ನಮ್ಮ ನಾಡಿನ ಮಣ್ಣಿನಲ್ಲಿ ಅದೆಷ್ಟೋ ವೀರ ಅರಸರ ಶೌರ್ಯ, ಸಾಹಸ ಮತ್ತು ತ್ಯಾಗದ ಕಥೆಗಳು ಹೂತು ಹೋಗಿವೆ. ಇತಿಹಾಸದ ಪುಟಗಳಲ್ಲಿ ಮರೆಯಲಾಗಿರುವ ಆ ಸತ್ಯಗಳನ್ನು ನಮ್ಮ ಹೆಮ್ಮೆಯ ವಿಜಯನಗರದ ಸಾಮ್ರಾಜ್ಯದ ಗತ ವೈಭವವನ್ನು ಮರಳಿ ನೆನಪಿಸುವ ಕಾಲ ಇದೀಗ ಸನ್ನಿಹಿತವಾಗಿದೆ. ನಾನು ನಿಮ್ಮ ಅನಿಲ್. ಈಗಾಗಲೇ ಮೈಸೂರಿನ ಪ್ರಜಾಸತ್ಯ ದಿನಪತ್ರಿಕೆಯ ಸರಣಿ ಲೇಖನಗಳ ಮೂಲಕ ಹಂಪಿಯ ಇತಿಹಾಸವನ್ನು ನಿಮ್ಮ ಮುಂದೆ ಇಡುತ್ತಿದ್ದೇನೆ. ಈಗ ಅದೇ ಇತಿಹಾಸವನ್ನು ಮತ್ತಷ್ಟು ಜೀವಂತವಾಗಿ ದೃಶ್ಯ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ನಮ್ಮ ನಯನ ಭಾರ್ಗವ ಡಿಜಿಟಲ್ ವಾಹಿನಿಯ ಮೂಲಕ ಸಜ್ಜಾಗಿದ್ದೇನೆ. ಈ ಸರಣಿಯಲ್ಲಿ ನೀವು ಏನು ನಿರೀಕ್ಷಿಸಬಹುದು? ಹಂಪೆಯ ಪುನರುತ್ಥಾನ, ಅಳಿದುಳಿದ ಸ್ಮಾರಕಗಳ ಹಿಂದಿನ ಭವ್ಯ ಇತಿಹಾಸ, ಗತವೈಭವ, ಜಗತ್ತೇ ಬೆರಗಾಗಿದ್ದ ವಿಜಯನಗರದ ಸಂಪತ್ತು ಮತ್ತು ಸಂಸ್ಕೃತಿ, ಅವನತಿ ಹಿಂದಿನ ಕರಾಳ ಸತ್ಯ, ಸಾಮ್ರಾಜ್ಯದ ಪತನಕ್ಕೆ ಕಾರಣವಾದ ಆ ಕುತಂತ್ರ ಮತ್ತು ಮೋಸದ ಜಾಲದ ವಿಸ್ತಾರ ವಿವರಣೆ. ಹಂಪೆ ಕೇವಲ ಕಲ್ಲುಗಳ ರಾಶಿಯಲ್ಲ, ಅದು ಕನ್ನಡಿಗರ ಅಸ್ಮಿತೆ. ಇತಿಹಾಸದ ಈ ದೃಶ್ಯ ವೈಭವವನ್ನು ಕಣ್ತುಂಬಿಕೊಳ್ಳಲು ನಮ್ಮೊಂದಿಗೆ ಕೈಜೋಡಿಸಿ. ನಿಮ್ಮ ಹಾರೈಕೆ ಮತ್ತು ಪ್ರೀತಿ ಸದಾ ಇರಲಿ. ನಿಮ್ಮ ಪ್ರೀತಿಯ ಅನಿಲ್ ಕುಮಾರ್ ಎಂ ತೆಲಂಗಿ. ಭಾರತದ ಇತಿಹಾಸದಲ್ಲಿ ಕೆಲವು ಸಾಮ್ರಾಜ್ಯಗಳು ಕೇವಲ ರಾಜಕೀಯ ಶಕ್ತಿಯಷ್ಟೇ ಅಲ್ಲ, ಒಂದು ಸಂಸ್ಕೃತಿಯ, ಧರ್ಮದ ಮತ್ತು ನಾಗರಿಕತೆಯ ಪ್ರತೀಕಗಳಾಗಿ ಉಳಿದಿವೆ. ಅಂತಹ ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ವಿಜಯನಗರ ಸಾಮ್ರಾಜ್ಯವು ಒಂದು. ಕನ್ನಡ ನಾಡಿನ ಮಣ್ಣಿನಲ್ಲಿ ಹುಟ್ಟಿ ದಕ್ಷಿಣ ಭಾರತದ ಸನಾತನ ಸಂಸ್ಕೃತಿಯನ್ನು ಶತಮಾನಗಳ ಕಾಲ ರಕ್ಷಿಸಿದ ಈ ಸಾಮ್ರಾಜ್ಯದ ರಾಜಧಾನಿ ಇಂದಿಗೂ ವಿಶ್ವದ ಗಮನ ಸೆಳೆಯುವ ಪೌರಾಣಿಕ ಇತಿಹಾಸದ ಅದ್ಭುತವಾಗಿದೆ. ವಿಜಯನಗರ ಸಾಮ್ರಾಜ್ಯವನ್ನು 1336ರಲ್ಲಿ ಹರಿಹರ ಮತ್ತು ಬುಕ್ಕರಾಯರು ಸ್ಥಾಪಿಸಿದರು. ತುಂಗಾಭದ್ರಾ ನದಿಯ ತೀರದಲ್ಲಿ ನಿರ್ಮಿತವಾದ ಹಂಪೆ ಆಗಿನ ಕಾಲದಲ್ಲಿ ವಿಶ್ವದ ಅತ್ಯಂತ ಶ್ರೀಮಂತ ನಗರಗಳಲ್ಲಿ ಒಂದಾಗಿತ್ತು. ವಿದೇಶಿ ಪ್ರವಾಸಿಗರು, ಪರ್ಷಿಯನ್, ಪೋರ್ಚುಗೀಸ್ ಮತ್ತು ಅರಬ್ ವಾಣಿಜ್ಯರು ತಮ್ಮ ದಿನಚರಿಗಳಲ್ಲಿ ಹಂಪೆಯ ಐಶ್ವರ್ಯವನ್ನು ವಿವರಿಸಿದ್ದಾರೆ. ಚಿನ್ನ, ಮುತ್ತು, ಮಸಾಲೆ, ಹತ್ತಿ, ರೇಷ್ಮೆ ಎಲ್ಲವೂ ಇಲ್ಲಿ ವ್ಯಾಪಾರವಾಗುತ್ತಿತ್ತು. ಆದರೆ ಈ ಸಾಮ್ರಾಜ್ಯದ ಶ್ರೇಷ್ಠತೆ ಕೇವಲ ಆರ್ಥಿಕವಾಗಿರಲಿಲ್ಲ, ಅದು ಧಾರ್ಮಿಕ ಸಹಿಷ್ಣುತೆ, ಕಲೆ, ಸಾಹಿತ್ಯ ಮತ್ತು ವಾಸ್ತುಶಿಲ್ಪದ ಉತ್ತುಂಗವಾಗಿತ್ತು. ಸನಾತನ ಧರ್ಮ ಮತ್ತು ಸಂಸ್ಕೃತಿಯ ರಕ್ಷಕ ವಿಜಯನಗರ ಸಾಮ್ರಾಜ್ಯವು ದಕ್ಷಿಣ ಭಾರತದ ಹಿಂದೂ ಸಮಾಜಕ್ಕೆ ಒಂದು ಕವಚದಂತೆ ನಿಂತಿತ್ತು. ಶೈವ, ವೈಷ್ಣವ, ಶಾಕ್ತ ಎಲ್ಲ ಸಂಪ್ರದಾಯಗಳಿಗೆ ಇಲ್ಲಿ ಆಶ್ರಯ ದೊರಕಿತ್ತು. ಹಂಪೆಯಲ್ಲಿನ ವಿರೂಪಾಕ್ಷ ದೇವಾಲಯ, ವಿಠ್ಠಲ ದೇವರಾಯ, ಲಕ್ಷ್ಮೀ ನರಸಿಂಹ, ಸಾಸಿವೆ ಕಾಳು ಗಣಪತಿ, ಕಡಲೆಕಾಳು ಗಣಪತಿ ಮುಂತಾದ ದೇವಾಲಯಗಳು ಬಡವಿಲಿಂಗ ಕೇವಲ ಪೂಜಾ ಕೇಂದ್ರಗಳಲ್ಲ, ಅವು ಆ ಕಾಲದ ವಿಜ್ಞಾನ, ಶಿಲ್ಪಕಲೆ ಮತ್ತು ಧಾರ್ಮಿಕ ಆಚರಣೆಯ ಜೀವಂತ ಸಾಕ್ಷಿಗಳಾಗಿವೆ. ವಿಜಯನಗರದ ರಾಜರು ವೇದ, ಪುರಾಣ, ದರ್ಶನ, ಸಂಗೀತ, ನೃತ್ಯ, ಶಿಲ್ಪ, ಸಾಹಿತ್ಯ ಎಲ್ಲಕ್ಕೂ ರಾಜಾಶ್ರಯವನ್ನು ನೀಡಿದರು. ಕನ್ನಡ, ತೆಲುಗು, ಸಂಸ್ಕೃತ ಭಾಷೆಗಳು ಇಲ್ಲಿ ಉನ್ನತ ಮಟ್ಟವನ್ನು ತಲುಪಿದವು. ಕುಮಾರವ್ಯಾಸ, ಅಲ್ಲಸಾನಿ, ಪೆದ್ದನ್, ವಿದ್ಯಾರಣ್ಯರು ಮುಂತಾದ ವಿದ್ವಾಂಸರು ಈ ಸಾಮ್ರಾಜ್ಯದ ಬೌದ್ಧಿಕ ಬಲವಾಗಿದ್ದರು. ವಿಜಯನಗರದ ರಾಜಕೀಯ ಬಲ ಮತ್ತು ಉತ್ತರ ಭಾರತದ ಶಕ್ತಿಗಳು. 15ನೇ 16ನೇ ಶತಮಾನಕ್ಕೆ ಬಂದಾಗ ವಿಜಯನಗರ ಸಾಮ್ರಾಜ್ಯ ದಕ್ಷಿಣ ಭಾರತದ ಅತ್ಯಂತ ಶಕ್ತಿಶಾಲಿ ರಾಜ್ಯವಾಗಿತ್ತು. ಆದರೆ ಉತ್ತರ ದಕ್ಷಿಣ ಭಾರತಗಳ ರಾಜಕೀಯ ಸ್ಥಿತಿಗತಿ ವೇಗವಾಗಿ ಬದಲಾಗುತ್ತಿತ್ತು. ದಕ್ಷಿಣದಲ್ಲಿ ಬಹುಮನಿ ಸಾಮ್ರಾಜ್ಯದಿಂದ ಉದ್ಭವಿಸಿದ 5 ಸುಲ್ತಾನಾತುಗಳು ಬಿಜಾಪುರ, ಗೋಲ್ಕೊಂಡ, ಬೀದರ್, ಅಹಮದನಗರ ಮತ್ತು ಬರಾರ್ ಪರಸ್ಪರ ಯುದ್ಧ ಮಾಡುತ್ತಾ ಇದ್ದರೂ ವಿಜಯನಗರದ ಬಲದ ಎದುರು ಒಟ್ಟಾಗಿ ನಿಲ್ಲುವ ಅಗತ್ಯವಿದೆ ಎಂಬುದನ್ನು ಅರಿತುಕೊಂಡವು. ಇದಾಗಲೇ ವಿಜಯನಗರದ ಆಡಳಿತವನ್ನು ಅಳಿಯ ರಾಮರಾಯ ವಹಿಸಿಕೊಂಡಿದ್ದನು.
ಅವನು ರಾಜಕೀಯವಾಗಿ ಕುಶಲನಾಗಿದ್ದರು. ಸುಲ್ತಾನರ ನಡುವಿನ ಒಳ ಜಗಳಗಳನ್ನು ತನ್ನ ಲಾಭಕ್ಕೆ ಬಳಸಿಕೊಳ್ಳುವ ನೀತಿಯನ್ನು ಅನುಸರಿಸಿದನು. ಆದರೆ ಈ ನೀತಿಯೇ ಮುಂದೆ ಅಪಾಯಕಾರಿಯಾಯಿತು. ಪರಸ್ಪರ ವಿರೋಧಿಗಳಾಗಿದ್ದ ಸುಲ್ತಾನರು ವಿಜಯನಗರದ ವಿರುದ್ಧ ಒಗ್ಗಟ್ಟಿನ ಸೇನಾ ಒಕ್ಕೂಟವನ್ನು ರಚಿಸಿದರು. ರಕ್ಕಸ ತಂಗಡಗಿ ಯುದ್ಧ ಮತ್ತು ವಿಜಯನಗರದ ಪತನ. 1565 ಜನವರಿಯಲ್ಲಿ ಇಂದಿನ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ರಕ್ಕಸ ಮತ್ತು ತಂಗಡಗಿ ಗ್ರಾಮಗಳ ನಡುವಿನ ಮೈದಾನದಲ್ಲಿ ದಕ್ಷಿಣ ಭಾರತದ ಭವಿಷ್ಯವನ್ನು ಬದಲಾಯಿಸಿದ ಮಹಾಯುದ್ಧ ನಡೆಯಿತು. ಇದನ್ನೇ ಇತಿಹಾಸದಲ್ಲಿ ತಾಳಿಕೋಟೆ ಯುದ್ಧ ಎಂದು ಕರೆಯಲಾಗುತ್ತದೆ. ಆದರೆ ಯುದ್ಧ ನಡೆದಿದ್ದು ಮುದ್ದೇಬಿಹಾಳ ತಾಲೂಕಿನಲ್ಲಿ ರಕ್ಕಸ ತಂಗಡಗಿ ಕದನದಲ್ಲಿ. ಆ ಯುದ್ಧದಲ್ಲಿ ವಿಜಯನಗರದ ಸೇನೆ ಸಂಖ್ಯೆಯಲ್ಲಿ ಹೆಚ್ಚಿದ್ದರೂ ಸುಲ್ತಾನರ ಸೇನೆಗಳು ಉತ್ತಮ ಸಮನ್ವಯ ಮತ್ತು ತಂತ್ರ ಬಳಸಿದವು. ಕೆಲವು ದಕ್ಷಿಣದ ಸೇನಾಧಿಪತಿಗಳ ದ್ರೋಹ ಒಳಸಂಚುಗಳು ಇತಿಹಾಸಕಾರರು ದಾಖಲಿಸಿದ್ದಾರೆ. ಯುದ್ಧದಲ್ಲಿ ವಿಜಯನಗರ ಸೋಲಿತು. ವೃದ್ಧನಾಗಿದ್ದ ಅಳಿಯ ರಾಮರಾಯನನ್ನ ಮೋಸದಿಂದ ಕೊಲ್ಲಲಾಯಿತು. ಆ ಸೋಲಿನ ನಂತರ ಸುಲ್ತಾನ ಸೇನೆಗಳು ಹಂಪಿಯ ಮೇಲೆ ದಾಳಿ ಮಾಡಿದವು. ಹಂಪೆಯ ನಾಶ ಒಂದು ನಾಗರಿಕತೆಯ ಮೇಲೆ ಬಿದ್ದ ಆಘಾತ. ಹಂಪೆ ಕೇವಲ ರಾಜಧಾನಿಯಾಗಿರಲಿಲ್ಲ, ಅದು ಒಂದು ಸಂಸ್ಕೃತಿಯ ನಗರವಾಗಿತ್ತು. ಆದರೆ ಯುದ್ಧದ ನಂತರ ತಿಂಗಳುಗಟ್ಟಲೆ ನಡೆದ ಲೂಟಿ ಮತ್ತು ಧ್ವಂಸದಲ್ಲಿ ಅನೇಕ ದೇವಾಲಯಗಳು, ಅರಮನೆಗಳು, ಮಂಟಪಗಳು ನಾಶವಾದವು. ಇಂದಿಗೂ ಹಂಪೆಯ ಅವಶೇಷಗಳು ಆ ದುರ್ಘಟನೆಯ ಮೌನ ಸಾಕ್ಷಿಗಳಂತೆ ನಿಂತಿವೆ. ಇದು ಕೇವಲ ಒಂದು ರಾಜಕೀಯ ಸೋಲಲ್ಲ, ಅದು ದಕ್ಷಿಣ ಭಾರತದ ಸಂಸ್ಕೃತಿಯ ಮೇಲೆ ಬಿದ್ದ ಭಾರೀ ಹೊಡೆತವಾಗಿತ್ತು. ರಕ್ಕಸ ತಂಗಡಗಿಯ ಕೃಷ್ಣಾ ನದಿ ಸೈನಿಕರ ರಕ್ತದಿಂದ ಕೆಂಪಾದರೆ, ಹಂಪೆಯ ತುಂಗಭದ್ರಾ ನದಿ ಹಂಪೆಯ ಶಿಲ್ಪಿಗಳ ನೆತ್ತರಿನಿಂದ ಕೆಂಪಾಯಿತು.